ಸರ್ಕಾರದ ಕಣ್ಣಿಗೆ ಕೆಲಸಗಳೆಲ್ಲ ಕಾಣ್ತಾ ಇದಾವು, ಆದರೆ ನಾವು ಕಾಣ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಆದರೆ ಎಷ್ಟು ಕೆಲಸ ಮಾಡ್ತೀವಿ ಅಂದರೆ PMMJಯಿಂದ ನಾವು ಅವರು ಸ್ತ್ರೀ ಶಕ್ತಿ ಸಂಘದವರಿಗೆ, ತಾಯಂದಿರಿಗೆ, ಅವ್ರಿಗೆ ಇನ್ಸೂರೆನ್ಸು, ಅವ್ರ ಮಕ್ಕಳಿಗೆ ಅನುಕೂಲ ಆಗದ, ಅವ್ರ ಜೀವನಕ್ಕೆ ಅನುಕೂಲ ಆಗಂಗೆಲ್ಲ ನಾವು ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬಕ್ಕೆ ನಾವು ಏನು ಸರ್ಕಾರ ನಮಗೆ ಕೊಡ್ತಾ ಇಲ್ಲ. ಆಮೇಲೆ ನಮ್ಮ ಕಾರ್ಯಕರ್ತೆಯರು ಕೆಲಸ ಮಾಡಿದ ಸಮಯದಲ್ಲಿ ಕ್ಯಾನ್ಸರು ಈ ಥರ ಕಾಯಿಲೆಗಳು ಬಂದಾಗೆ ಅವ್ರನ್ನ ಕೆಲಸಕ್ಕೂ ರಜೆ ಹಾಕೊಂಡು ಈಗ ಕೆಲಸ ಮಾಡ್ತಾ ಇದ್ರೆ ಮಕ್ಳನ್ನ ಕಳ್ಸಲ್ಲ, ಏನು ಕೆಲಸ ಮಾಡೋಕ್ಕಾಗ್ತಿರಲ್ಲ ಅಂಥವ್ರನ್ನ ರಜೆ ತಗೊಳ್ರಿ ಅಂತ ಕೊಡ್ತಾರೆ. ರಜೆ ಕೊಟ್ಟರೆ ಅವ್ರ ಮೆಡಿಸಿನ್ ಖರ್ಚು ಹೆಂಗೆ, ಅವ್ರ ಜೀವನ ಹೆಂಗೆ? ಇಷ್ಟು ಸಂಬಳದಲ್ಲಿ ಏನು ಉಳಿಸ್ಕೊಳಕ್ಕಾಗಲ್ಲ. ಮನೆ ಬಾಡಿಗೆ, ಊಟ ತಿಂಡಿಗೆ ಇನ್ನೂ ಶಾರ್ಟೇಜ್ ಆಗಿರುತ್ತೆ. ಅಂಥದ್ರಲ್ಲಿ ಇಂಥ ದೊಡ್ಡ ಮಟ್ಟದಲ್ಲಿ ಕಾಯಿಲೆಗಳು ಬಿದ್ದಾಗೆ ಅವ್ರ ಗತಿ ಏನು? ನಮ್ಮ ಹರಿಹರ ತಾಲೂಕಿನಲ್ಲಿ ಒಬ್ಬ ಕಾರ್ಯಕರ್ತೆ ಈ ಕ್ಯಾನ್ಸರ್ ಕಾಯಿಲೆ ತುತ್ತಾಗಿದ್ದಾಳೆ. ಆದರೆ ಅವಳಿಗೆ ಒಂದು ಮೆಡಿಸಿನಿಗೆ ಸಹಿತನೂ ದುಡ್ಡಿಲ್ಲ. ನಾವೇ ಎಲ್ಲ ನಮ್ಮ ಅಂಗನವಾಡಿ ಕಾರ್ಯಕರ್ತೆ, ಸಹಾಯಕಿಯರು ಮತ್ತು ಸಂಘ ಸಂಸ್ಥೆಯವರಿಂದ ದುಡ್ಡು ಕಲೆಕ್ಟ್ ಮಾಡಿ ಅವಳಿಗೆ ವಿಷಯ ಗೊತ್ತಾಗಿನಿಂದ ಅದನ್ನು ಒಂದು ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಕ್ರಮವನ್ನು ಕೈಗೊಂಡಿದ್ದೀವಿ. ಆದರೆ ಸರ್ಕಾರ ಇಲ್ಲಿವರೆಗೂ ಯಾವುದೇ ಒಂದು ಕ್ರಮ ಕೈಗೊಳ್ತಾ ಇಲ್ಲ. ದುಡಿಸ್ಕೊಂತಾರೆ, 24 hours ಕೆಲಸ ಹೇಳ್ತಾರೆ. ಈಗ ಫೋನ್ ಕೊಟ್ಟ ಮೇಲಂತೂ ಪ್ರತಿದಿನ ಪ್ರತಿ ಕ್ಷಣನೂ ಒಂದೊಂದು ಮೆಸೇಜ್ ಬರುತ್ತೆ, ಬೇಗ ರಿಪ್ಲೈ ಮಾಡಿರಿ, ಬೇಗ ಮಾಹಿತಿ ಕೊಡ್ರಿ ಅಂತಾರೆ. ಆದರೆ ನಾವು ಈ ಥರ ತೊಂದರೆಗಳು ಹೇಳಿದಾಗ ಅದಕ್ಕೆ ಯಾವುದೇ ಅಧಿಕಾರಿಗಳಾಗಲಿ, ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಯಾವುದೂ ನಮ್ಮನ್ನ ಗಮನಿಸ್ತಾ ಇಲ್ಲ. ಅದಕ್ಕೆ ನಾವೀಗ ಅನಿರ್ದಿಷ್ಟ ಹೋರಾಟ ಮಾಡ್ತಾ ಇದ್ದೀವಿ. ದಾವಣಗೆರೆ ಜಿಲ್ಲೆ, ಹರಿಹರ ತಾಲೂಕು, ಲಲಿತಾ SB.